ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಲಪತಿ. ವಿಶೇಷವಾಗಿ ತಾಲೂಕಿನ ವಿಶ್ವಕರ್ಮ ಕುಲಬಾಂಧವರಿಗೆ ಒಂದು ವಿಶೇಷ ಮನವಿಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಮುಳಬಾಗಿಲು ತಾಲೂಕಿನ ಎಲ್ಲ ಪ್ರೀತಿಯ ವಿಶ್ವಕರ್ಮ ಕುಲಬಾಂಧವರೇ, ಒಂದು ಸಂದೇಶ, ಒಂದು ಮನವಿ ನಿಮ್ಮ ಮುಂದೆ ನಾನು ಇಡಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟೋ ವರ್ಷಗಳಿಂದ ತಾಲೂಕಿನಲ್ಲಿ ಸುಮಾರು 9,000ದಿಂದ 11,500ವರೆಗೂ ನಮ್ಮ ಒಂದು ಪ್ರಕಾರ 2011 ಜನಗಣತಿ ಪ್ರಕಾರ ವಿಶ್ವಕರ್ಮ ಕುಲಬಾಂಧವರು ಮುಳಬಾಗಿಲು ತಾಲೂಕಿನಲ್ಲಿ ಇದ್ದಾರೆ. ಆರ್ಥಿಕವಾಗಿರೋರು ಇದ್ದಾರೆ, ತುಂಬ ಬಡತನ ರೇಖೆಯಲ್ಲಿದ್ದಾರೆ, ಕಟ್ಟ ಕಡೆಯ ಏನೂ ಇಲ್ಲ ಅಂತವ್ರು ಕೂಡ ವಾಸ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಜಾಗೃತಿ ಆಗಬೇಕಾದ್ರೆ ನಾವು ನೋಡ್ತಾ ಇದ್ವಿ, ನಾಯಕರು ಯಾರಾದರೂ ಬರ್ಬೋದು, ನಾಯಕರು ಯಾರಾದರೂ ಅವ್ರನ್ನ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳನ್ನು ವಿಚಾರಿಸ್ಬೋದು, ಅವರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಮಾರ್ಗದರ್ಶನ ನೀಡ್ಬೋದು ಅಂತ ನಾವು ನೋಡ್ತಾನೆ ಬರ್ತಿದ್ದೀವಿ ಸುಮಾರು ವರ್ಷಗಳಿಂದ. ಆದರೆ ಯಾವೊಬ್ಬ ನಾಯಕರು ಕೂಡ ವಿಶ್ವಕರ್ಮ ಜನಾಂಗಕ್ಕೆ ಮುಖಂಡತ್ವ ತಗೊಂಡಿರೋರಾಗಲಿ, ಅವರ ಒಂದು ಶ್ರೇಯೋಭಿಲಾಷಿಯನ್ನು ಮಾಡಬಾರ್ದಾಗಲಿ ಯಾರು ಮಾಡ್ತಾ ಇಲ್ಲ ಅಂತ ಕೂಡ ನಮ್ಮ ವರದಿಯಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಬಂಧುಗಳೇ, ನಾವೊಂದು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ವಿಶ್ವಕರ್ಮ ಜಯಂತಿ ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಅವರ ಜಯಂತಿಗಳನ್ನು ನಡೆಸ್ಕೊಂಡು ಬರ್ತಿದ್ದೀವಿ. ಆದರೆ ತಾಲೂಕಿನಲ್ಲಿ ಬೆರಳೆಣಿಗೆ ಎಷ್ಟು ಮಾತ್ರ ವಿಶ್ವಕರ್ಮರು ಇದ್ದಾರೆ ಅಂತ ಕೂಡ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇದೆ. ಆದರೆ ಒಗ್ಗಟ್ಟಿನ ಬಲ ಕಡಿಮೆ ಆಗ್ತಾ ಬರ್ತಿದೆ. ದಯವಿಟ್ಟು ನಿಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ತಾಲೂಕಿನಲ್ಲಿರುವ ಎಲ್ಲ ಕುಲ ಬಾಂಧವರು ದಯವಿಟ್ಟು ಯಾವುದೇ ಕಾರ್ಯಕ್ರಮಗಳಾಗಲಿ ಮನೆಯ ವಾತಾವರಣ ಬಿಟ್ಟು ಆ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿದೆ. ಹೌದು, ನೀವು ಕೇಳ್ಬೋದು, ಕಾರ್ಯಕ್ರಮಕ್ಕೆ ಮಾತ್ರ ನಾವು ಹಾಜರಾಗ್ತೀವಿ, ನಮ್ಮ ಕುಂದುಕೊರತೆಗಳು ನಮಗೆ ನ್ಯಾಯ ಬೇಕಾದರೆ, ಎಲ್ಲಾದರೂ ನಮ್ಗೆ ಅನಾನುಕೂಲತೆಗಳಾದರೆ ನೀವು ಯಾರು ಬಂದಿದ್ದೀರಾ ಅಂತ ನಿಮ್ಮ ಹತ್ರ ಕ್ವಶನ್ ಇರ್ಬೋದು. ಹೌದು, ಇದುವರೆಗೂ ನಾವು ನೋಡಿದ್ವಿ. ಈಗ ಒಂದು ಜಾಗೃತರಾಗೋಣ ಅಂತ ಕರ್ನಾಟಕ ವಿಶ್ವಕರ್ಮ ಸಮಾಜದಿಂದ ಒಂದು ಜಾಗೃತದ ಅಭಿಯಾನ ಮತ್ತು ಸದಸ್ಯವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ತಾಲೂಕಿನ ಯಾವುದೇ ಗಡಿಭಾಗದ ಅಂಚಿನಲ್ಲಿರುವ ವಿಶ್ವಕರ್ಮರನ್ನ ಮೇಲೆತ್ತಲು, ಅವರ ಕುಂದುಕೊರತೆಗಳನ್ನು ವಿಚಾರಿಸಲು ಒಂದು ವಿಶೇಷವಾದಂತಹ ಮೊಬೈಲ್ ಸಂಖ್ಯೆಯನ್ನು ನೀಡಿ, ಆ ಮೊಬೈಲ್ ಸಂಖ್ಯೆ ಮುಖಾಂತರ ಎಲ್ಲಿ ಯಾಕಂದ್ರೆ ಎಲ್ಲಿ ವಿಶ್ವಕರ್ಮರಿದ್ದಾರೆ, ಎಲ್ಲಿ ಬಂಧುಗಳಿದ್ದಾರೆ, ಎಲ್ಲಿ ಅವರ ಮಕ್ಕಳಿದ್ದಾರೆ, ಎಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಕೆಲವು ಜನಕ್ಕೆ ಗೊತ್ತಾಗಲ್ಲ. ಅದರಿಂದ ಆಯಾ ತಾಲೂಕು, ಆಯಾ ಹೋಬಳಿ, ಆಯಾ ಪಂಚಾಯಿತಿ, ಆಯಾ ಗ್ರಾಮಗಳಲ್ಲಿ ವಿಶ್ವಕರ್ಮರು ಯಾರೇ ಇದ್ರು, ಅವರ ಕುಲಬಾಂಧವರಿದ್ರು, ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ, ಆ ವಾಟ್ಸಪ್ ಗ್ರೂಪನ್ನು ಇಲ್ಲೇ ಸಮಸ್ಯೆ ಆದರೂ ಆ ಸಮಸ್ಯೆಗೆ ಅವರಿಗೆ ಆ ಕುಂದುಕೊರತೆಗಳನ್ನು ಅನ್ಯಾಯದ ಕಡೆ ಹೋರಾಡುವ ಶಕ್ತಿಯನ್ನು ನಮಗೆ ಒದಗಿಸ್ಕೊಡಿ ಅಂತ ನಾವು ಹೇಳ್ತಿದ್ದೀವಿ. ಇದೊಂದು ಪಾರದರ್ಶಕವಾದಂತಹ ಒಂದು ಅಭಿಯಾನ ಮಾಡಿ ವಿಶ್ವಕರ್ಮರನ್ನ ಈ ತಾಲೂಕಿನಲ್ಲಿ ಮೇಲೆತ್ತುವ ಕೆಲಸವನ್ನು ಮಾಡೋಣ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಅದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ಬೇಕೇ ಬೇಕಾಗುತ್ತದೆ. ಇತ್ತೀಚೆಗೆ ನಡೆದಂತ ಕರ್ನಾಟಕ ವಿಶ್ವಕರ್ಮ ಸಮಾಜದ ಒಂದು ಚುನಾವಣೆ ಇರ್ಬೋದು, ಕೇವಲ 60ರಿಂದ 65 ಜನ ಮಾತ್ರ ವೋಟಿಂಗ್ ಇದ್ದಾರೆ. ಇದೊಂದು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆ ಸದಸ್ಯತ್ವ ಅಭಿಯಾನನ ಈ ಮುಖಾಂತರನೇ, ಈ ನಂಬರ್ ನಾನು ಕೊಡುವ ದೂರವಾಣಿ ಮುಖಾಂತರ ನಿಮ್ಮಲ್ಲೇ ಬಂದು ನಾನು ಅಭಿಯಾನವನ್ನು ಸದಸ್ಯತ್ವವನ್ನು ಪಡ್ಕೊಂಡು ನಿಮ್ಮ ಕುಂದುಕೊರತೆಗಳನ್ನು, ಯಾವುದೇ ನ್ಯಾಯವಾಗಿರುವ ಕುಂದುಕೊರತೆಗಳನ್ನು, ಅದು ಅಸಹಾಯಕತ ವಿಶ್ವಕರ್ಮ ಕುಲಬಾಂಧವರನ್ನ ಮೇಲೆತ್ತಲು ಜಾಗೃತರಾಗೋಣ. ಆಯಾ ಸಮುದಾಯದ ಜನಗಣತಿ ಕೂಡ ಪ್ರಾರಂಭವಾಗಿದೆ. ಆ ಸಮುದಾಯದಲ್ಲಿ ಏನಂತ ವಿಶ್ವಕರ್ಮ ಅಂತ ಬರೆಯೋ ಮುಖಾಂತರ, ಯಾಕಂದ್ರೆ ಕೆಲವರು ಅಕಸಾಲಿಗ, ಕೆಲವರು ವಿಶ್ವಕರ್ಮ, ಕೆಲವು ಆಚಾರಿ, ಈ ತರ ವಿಧವಾದಂತಹ ಜಾತಿ ಗಣತಿಗಳನ್ನ ನಡೀತಾ ಇದೆ. ಕೇವಲ ಅವರ ಹೆಸರ ಪಕ್ಕದಲ್ಲಿ ವಿಶ್ವಕರ್ಮ ಅಂತ ಜಾತಿ ನಮೂನೆಯಲ್ಲಿ ಬರೀರಿ ಅಂತ ನಾನು ಈ ಮನವಿಯನ್ನು ಹೇಳ್ತಿದ್ದೀನಿ. ಅದೇ ರೀತಿ ಇನ್ನು ಮುಂದೆ ಪ್ರತಿಯೊಬ್ಬ ವಿಶ್ವಕರ್ಮನಿಗೆ ಶೈಕ್ಷಣಿಕ ಇರ್ಬೋದು, ಹಾಗೆ ಅವರ ಯಾವುದೇ ಒಂದು ವಿಚಾರ ಇರ್ಬೋದು, ನ್ಯಾಯಪರವಾದಂತಹ ಕೆಲಸಕ್ಕೆ ಕರ್ನಾಟಕ ವಿಶ್ವಕರ್ಮ ಸಮಾಜ ನಿಮ್ಮ ಮುಂದೆ ಬಂದು ನಿಲ್ಲಲಿದೆ. ನಿಮಗೆ ಯಾವುದೇ ಒಂದು ತೊಂದರೆ ಆದಲ್ಲಿ, ಒಂದು ವಿಚಾರವಾದಲ್ಲಿ, ನೀವೊಂದು ಫೋನ್ ಕರೆಯುವ ಮುಖಾಂತರ ಆ ಭಾಗದ, ಆ ಪಂಚಾಯಿತಿ, ಆ ಹೋಬಳಿಯ ವಿಶ್ವಕರ್ಮರನ್ನ ಜೊತೆಗೆ ಆ ಊರಿನ ಹಿರಿಯರ, ಗ್ರಾಮಸ್ಥರ ಮಾರ್ಗದರ್ಶನಂತೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಾಡುತ್ತದಂತೆ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ
ನೀವು ಮಾಡಬೇಕಾಗಿರೋ ಕೆಲಸ ಒಂದೇ, ವಿಶ್ವಕರ್ಮರು ಜಾಗೃತರಾಗಿ ಪ್ರತಿಯೊಬ್ಬ ಗ್ರಾಮದಲ್ಲಿರೋರು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ವಾಟ್ಸಪ್ ನಂಬರ್ಗೆ ಜಾಯಿನ್ ಆಗಿ, ನಮ್ಮ ನಂಬರ್ ಇದು, ನಮ್ಮ ಊರು ಇದು, ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಇಂಥ ನಂಬರ್ ಅಂತ ನೋಂದಾಯಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ವಿಶೇಷ ಸೂಚನೆ ಮೂಲಕ ನಾನು ನಿಮಗೆ ಹೇಳ್ತಿದ್ದೀನಿ. ಅದೇ ರೀತಿ ಎಲ್ಲಾ ವಿಶ್ವಕರ್ಮರು ಒಂದಾದರೆ ಒಗ್ಗಟ್ಟಿನ ಬಲ, ಮುಂದೆ ಮಾಡುವ ಕೆಲಸಗಳಿರ್ಬೋದು, ವ್ಯವಸ್ಥೆ ಇರಬಹುದು, ಹಾಗೆ ಯಾವ ವಿಶ್ವಕರ್ಮರು ಏನಾಗಿದೆ ಅಂತ ಇದೊಂದು ಸಾರ್ವಜನಿಕವಾಗಿ ಗೊತ್ತಾಗುವ ನ್ಯಾಯಪರವಾದಂತಹ ಕೆಲಸಗಳಿಗೆ, ಕಾನೂನು ಪರವಾದಂತಹ ಕೆಲಸಗಳಿಗೆ ಈ ಒಂದು ವೇದಿಕೆ ಸಿದ್ಧವಾಗ್ತಿದೆ. ಅದು ಕರ್ನಾಟಕ ವಿಶ್ವಕರ್ಮ ಸಮಾಜ ಮುಳಬಾಗಿಲು ತಾಲೂಕಿಂದ. ಬಂಧುಗಳೇ, ನಮಗೆ ಕೋಲಾರ ಜಿಲ್ಲೆಯ ಪುರುಷೋತ್ತಮ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಆಯ್ಕೆ ಆಗಿದ್ದಾರೆ. ಅವರ ಇಡೀ ಒಂದು ಕರ್ನಾಟಕದ ವ್ಯವಸ್ಥೆಯನ್ನ, ಕರ್ನಾಟಕದಲ್ಲಿರುವ ಈ ಭಾಗದ, ಕೋಲಾರ ಜಿಲ್ಲೆಯ ಭಾಗದ ವಿಶ್ವಕರ್ಮರನ್ನ ಒಗ್ಗೂಡಿಸುವ ಕೆಲಸ ಕೂಡ ನಡೀತಾ ಇದೆ. ಅವರಿಗೆ ನಾವು ಸಾಥ್ ನೀಡುವ ಮುಖಾಂತರ ವಿಶ್ವಕರ್ಮ ಕುಲಬಾಂಧವರಿಗೆ ಬರುವಂತಹ ಯೋಜನೆಗಳಿರ್ಬೋದು, ಅನುಷ್ಠಾನಗಳಿರ್ಬೋದು, ನಿಗಮ ಮಂಡಳಿ ಅಂತ ಬರುವಂತಹ ವಿಚಾರಗಳಿರ್ಬೋದು, ಈ ಪ್ರತಿಯೊಂದು ವಿಚಾರವನ್ನ ಗ್ರಾಮ ಮಟ್ಟದಲ್ಲಿರುವ ವಿಶ್ವಕರ್ಮಗೆ ತಲುಪಿಸುವ ಜವಾಬ್ದಾರಿಯನ್ನ ನಾವು ಹೊತ್ಕೊಂತೀವಿ. ನಿಮ್ಮ ಸಹಕಾರ ಅಗತ್ಯ ಇದೆ. ಅದಕ್ಕೆ ಜಾಗೃತರಾಗಿ ಈ ಒಂದು ನಂಬರ್ ಅನ್ನ ನೋಂದಾಯಿಸಿಕೊಳ್ಳಿ. ಆ ಭಾಗದ ವಿಶ್ವಕರ್ಮ ಬಂಧುಗಳ ಒಂದು ಏನು ಗ್ರಾಮ ಮಟ್ಟದಲ್ಲಿರುವ, ಹೋಬಳಿ ಮಟ್ಟದಲ್ಲಿರುವ, ಪಂಚಾಯಿತಿ ಮಟ್ಟದಲ್ಲಿರುವ, ನಗರ ಮಟ್ಟದಲ್ಲಿರುವ ಎಲ್ಲ ವಿಶ್ವಕರ್ಮನ್ನು ಒಗ್ಗೂಡಿಸುವ ಕೆಲಸ ಅದು ನಿಮ್ಮ ಕೈಯಲ್ಲಿದೆ. ಜೊತೆಗೆ ಯಾವುದೇ ವಿಚಾರವಾಗ್ಲಿ, ಯಾವುದೇ ವ್ಯವಸ್ಥೆ ಆಗ್ಲಿ, ಯಾವುದೇ ಆರ್ಥಿಕ ಸಹಾಯ ಆಗ್ಲಿ, ಯಾವುದೇ ಶೈಕ್ಷಣಿಕ ಕೆಲಸ ಆಗ್ಲಿ, ಯಾವುದೇ ನ್ಯಾಯಪರವಾದ ಕೆಲಸ ಆಗ್ಲಿ, ಇನ್ನು ಮುಂದೆ ಕರ್ನಾಟಕ ವಿಶ್ವಕರ್ಮ ಸಮಾಜ ನಿಮ್ಮ ಮುಂದೆ ಒಂದು ಪಾರದರ್ಶಕವಾಗಿ ಕೆಲಸ ಮಾಡಲಿದೆ ಅಂತ ನಾನು ಈ ಮೂಲಕ ಹೇಳ್ತಿದ್ದೀನಿ. ಮುಂದೆ ಬರುವ ವಿಶ್ವಕರ್ಮ ಏನು ಜಯಂತಿ ಇರ್ಬೋದು, ಹಾಗೆ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಇರ್ಬೋದು, ಹಾಗೆ ವೀರಬ್ರಹ್ಮೇಂದ್ರ ಆರಾಧನೆ ಇರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಏನು ಆಯಾ ಜನಪ್ರತಿನಿಧಿಗಳ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ಮಾಡಿಸಿಕೊಂಡು ನಮ್ಮ ಹಕ್ಕನ್ನು ನಮ್ಮ ಸಾಧಿಸೋಣ ಅಂತ ಈ ಮೂಲಕ ನಾನು ನಿಮಗೆ ವಿಚಾರವನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಕುಲಬಾಂಧವರು, ವಿಶ್ವಕರ್ಮ ಕುಲಬಾಂಧವರು ಜಾಗೃತರಾಗಿ ದಯವಿಟ್ಟು ಆಂಡ್ರಾಯ್ಡ್ ಮೊಬೈಲ್ ಇರೋರು, ವಿಶ್ವಕರ್ಮ ಕುಲಬಾಂಧವರು, ಯುವಕರು ಇರ್ಬೋದು, ಹಾಗೆ ಅದರ ಬಗ್ಗೆ ತಿಳುವಳಿಕೆ ಇರುವವರು, ಆ ಸಮುದಾಯ, ಆ ಸಂಬಂಧ ಮತ್ತು ಆ ಕುಟುಂಬಿಗರನ್ನು ಸೇರಿಸುವ ಕೆಲಸವನ್ನ ನಿಮ್ಮಿಂದ ಶುರುವಾಗಬೇಕಾಗಿದೆ. ಇದು ಒಂದು ವಿಶ್ವಕರ್ಮ ಜಾಗೃತಿ ಅಭಿಯಾನ ಅಂತಾನೆ ತಿಳ್ಕೊಂಡು ವಿಶ್ವಕರ್ಮ ಕರ್ನಾಟಕ ವಿಶ್ವಕರ್ಮ ಸಮಾಜದ ಒಂದು ಭಾಗವನ್ನು ನಾವು ಈ ಮೂಲಕ ನಾನು ಹಂಚಿಕೊಳ್ಳೋಣ. ಎಲ್ಲರ ಮನಸ್ಸನ್ನು ಒಗ್ಗೂಡಿಸೋಣ. ಹಾಗೆ ಮುಂಬರುವ ಕೆಲಸಗಳನ್ನ ನಾವು ಸುಸೂತ್ರವಾಗಿ ವಿಶ್ವಕರ್ಮ ಜನಾಂಗಕ್ಕೆ ತಲುಪಿಸುವ ಜವಾಬ್ದಾರಿಯನ್ನ ನಾವು ಒಂದು ಹೆಗಲ ಮೇಲೆ ಎತ್ತೋಣ ಅಂತ ಈ ಕಾರ್ಯಕ್ರಮವನ್ನ ಒಂದು ಅಭಿಯಾನದ ಮುಖಾಂತರ, ಜಾಗೃತಿ ಮುಖಾಂತರ, ಅಂದ್ರೆ ಎಲ್ಲೋ ಮೂಲೆ ಇರುವ ವಿಶ್ವಕರ್ಮರು ಹೇಗಿದ್ದಾರೆ, ಅವರ ಪರಿಸ್ಥಿತಿ ಏನು, ಅವರಿಗೆ ಯಾವುದು ಸರ್ಕಾರ ಯೋಜನೆಗಳಿದೆಯಾ, ಅವ್ರ ಶೈಕ್ಷಣಿಕ ವಿಚಾರ ಏನು, ಅವ್ರ ಮಕ್ಕಳ ಭವಿಷ್ಯತೆ ಏನು, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಅನ್ಯಾಯ ಆಗ್ತಿದೆ, ಎಲ್ಲಿ ಅವರಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಅನ್ನೋದಕ್ಕೆ ಈ ಕೂಗನ್ನ ಅಸಹಾಯಕತೆ ಜನ ವಿಶ್ವಕರ್ಮರು ಈಗ ತಾಲೂಕಲ್ಲಿ ಬರಲಿದ್ದಾರೆ. ಇವರಿಗೆಲ್ಲ ಇವರ ಒಂದು ಧ್ವನಿಗೂಡೋದಕ್ಕೆ ವಿಶ್ವಕರ್ಮ ಸಮಾಜ, ಕರ್ನಾಟಕ ವಿಶ್ವಕರ್ಮ ಸಮಾಜ ಮುಳಬಾಗಿಲು ತಾಲೂಕು ಘಟಕ ಮುಂದೆ ಕೆಲಸ ಮಾಡಲಿದೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ದಯವಿಟ್ಟು ನಾನು ಒಂದು ವಿನಂತಿ ಹಾಗೂ ವಿನಯಪೂರ್ವಕವಾಗಿ ನಾನು ಯಾಕೆಂದ್ರೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ ವೇದಿಕೆಯನ್ನ ಬಳಸ್ಕೊಳ್ಳೋಣ. ಈ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಎಲ್ಲರೂ ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಇಂಥ ಊರು ಇಂಥದ್ರಲ್ಲಿ ನಮ್ಮ ಕುಟುಂಬದಲ್ಲಿ ಇಷ್ಟು ಜನ ಇದ್ದಾರೆ, ಅವರಿಗೆ ಒಂದು ಒಗ್ಗೂಡಿಸುವ ಕೆಲಸ, ಏನೇ ಕೆಲಸ ಮಾಡಿದ್ರು ಆ ಭಾಗದ ಜನರನ್ನ ಹಂಚಿಕೊಂಡು ಆ ವಿಚಾರವನ್ನ ಹೇಳಿ ಅವರ ನ್ಯಾಯಪರವಾದಂತಹ, ಕಾನೂನು ಪರವಾದಂತಹ ಹೋರಾಟಕ್ಕೆ ಸಿದ್ಧರಾಗೋಣ. ಅದೇ ರೀತಿ ಆ ನಂಬರ್ ಅನ್ನ ನಾನು ಇನ್ನೊಂದ್ಸಲಿ ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. 9481563131 ಈ ನಂಬರ್ಗೆ ನಿಮ್ಮ ವಿಳಾಸ, ನಿಮ್ಮ ಮೊಬೈಲ್ ಸಂಖ್ಯೆ, ಆ ಕುಟುಂಬ, ಆ ಊರು, ಇದನ್ನೆಲ್ಲ ಪರಿಪೂರ್ಣವಾಗಿ ನೀವು ಹೇಳಿದ್ರೆ ಎಲ್ಲೇ ಒಂದು ಸಮಸ್ಯೆ ಆದ್ರೂ ಆ ನಂಬರ್ ಅನ್ನ ನಾವು ಒಂದು ಆ ಅಭಿಯಾನವನ್ನು ಮಾಡಿ ಏನು ಅಂಚಿನಲ್ಲಿರುವ ಗ್ರಾಮ ಮಟ್ಟದಲ್ಲಿರುವ ವಿಶ್ವಕರ್ಮರಿಗೆ, ಎಲ್ಲ ಕುಲ ಬಾಂಧವರಿಗೆ, ಅಂದ್ರೆ ಎಲ್ಲಾ ಕೆಲಸ ಮಾಡೋರು, ಗೋಲ್ಡ್ ಸ್ಮಿತ್ ಮಾಡೋರು, ಕಬ್ಬಿಣ ಕೆಲಸ ಮಾಡೋರು, ಮರ ಕೆಲಸ ಮಾಡೋರು, ಟೈಲರಿಂಗ್ ಕೆಲಸ ಮಾಡೋರು, ಅನೇಕ ಶಿಲ್ಪಿಗಳು, ಇವರೆಲ್ಲ ಒಗ್ಗೂಡಿಸುವ ಕೆಲಸವನ್ನ ಶ್ರೀ ವಿಶ್ವಕರ್ಮ ಕರ್ನಾಟಕ ಸಮಾಜ, ವಿಶ್ವಕರ್ಮ ಸಮಾಜ ಮಾಡುತ್ತೆ ಅಂತ ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ. ಮುಂಬರುವ ಒಂದು ಏನು ವಿಶ್ವಕರ್ಮ ಜಯಂತಿಯನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಮತ್ತೆ ಆಯಾ ಜನಪ್ರತಿನಿಧಿಗಳನ್ನ ಕರೆದು ಅವರಿಗೆ ಒಂದು ವಿಶೇಷವಾಗಿ ಗೌರವ ಕೊಟ್ಟು ನಮ್ಮ ಹಕ್ಕನ್ನು ನಾವು ಪಡೆಯೋಣ ಅಂತ ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ. ದಯವಿಟ್ಟು ಮತ್ತೆ ಒಂದು ಸತಿ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ವಿಶ್ವಕರ್ಮ ಕುಲಬಾಂಧವರು ಯಾವ್ಯಾವ ಗ್ರಾಮದಲ್ಲಿ ಇದ್ದಾರೆ, ಯಾವ ಹೋಬಳಿ ಇದ್ದಾರೆ, ಈ ಒಂದು ನಂಬರ್ ಅನ್ನ
ನೀವು ಅದನ್ನ ಮೊಬೈಲ್ ಸಂಖ್ಯೆಯನ್ನ ನೀವು ಅದನ್ನ ಪರಿಗಣಿಸಿ ಆ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಿ ನಿಮ್ಮ ಊರು, ನಿಮ್ಮ ವಿಳಾಸ, ನಿಮ್ಮ ಹೆಸರು, ನಿಮ್ಮ ಏನು ಕುಟುಂಬದ ಒಟ್ಟು ಸಂಖ್ಯೆ ನಮಗೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಜೈ ವಿಶ್ವಕರ್ಮ, ಜೈ ಜೈ ವಿಶ್ವಕರ್ಮ. ಧನ್ಯವಾದಗಳು.